ಮನೆ ತುಂಬಾ ಓಡಾಡ್ತಾ ಇದ್ರು. ಆದ್ರೆ ಈಗ ಆಸ್ಪತ್ರೆ ಸೇರೋ ಹಾಗಾಯ್ತಲ್ಲ ರತ್ನಮ್ಮ. ಸಾಧಮ್ಮ, ಈ ಟೈಮಲ್ಲಿ ನೀವು ಧೈರ್ಯವಾಗಿರ್ಬೇಕು. ಸಿದ್ದಣ್ಣಂಗೆ ಏನೂ ಆಗಲ್ಲ. ಅವ್ರ ಜೊತೆನಲ್ಲಿ ಸುಶಾಂತಪ್ಪ ಇದ್ದಾರೆ, ವಿಕಾಸ್ ಇದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಿಸೆ ವೀರಣ್ಣ ಇದ್ದಾರೆ. ಅವ್ರು ನೋಡ್ಕೋತಾರೆ ಬಿಡಿ. ಆದ್ರೆ ನಾನ್ ಇದ್ದಂಗ ಆಗಲ್ವಲ್ಲ ರತ್ನಮ್ಮ. ನಾನು ಇರ್ಬೇಕಾಗಿತ್ತು, ಅವ್ರ ಜೊತೆ ಇರ್ಬೇಕಾಗಿತ್ತು. ಅವ್ರ ಜೊತೆ ಹೋಗೋದಕ್ಕೆ ಇವ್ರು ಯಾರು ಬಿಡ್ತಿಲ್ಲ ರತ್ನಮ್ಮ. ರತ್ನಮ್ಮ, ನನಗ್ ಟೆನ್ಷನ್ ಆಗ್ತಿದೆ. ನೀವ್ ಟೆನ್ಷನ್ ಮಾಡ್ಕೋಬೇಡಿ ಕಣಮ್ಮ. ಅವರೆಲ್ಲ ಆಸ್ಪತ್ರೆಗೆ ಹೋಗಿದಾರಲ್ವಾ, ಆದಷ್ಟು ಬೇಗ ಫೋನ್ ಬರುತ್ತೆ ನೋಡಿ ಬಾ. ಬರುತ್ತೆ ರತ್ನಮ್ಮ, ಆದ್ರೆ ಏನಂತ ಬರುತ್ತೆ ಅಂತ ನನಗ್ ಭಯ ಆಗ್ತಾ ಇದೆ. ಅಯ್ಯೋ ಬಿಟ್ಟು ನಿಮ್ಮ, ನೀವ್ ಯಾಕಮ್ಮ ಹಿಂಗ ಅಪಶಕನವಾಗಿ ಮಾತಾಡ್ತಾ ಇದ್ದೀರಾ? ಒಳ್ಳೇದೇ ಬರುತ್ತೆ, ಸುಮ್ನೆ ಇರಿ, ಏನು ಆಗಿರಲ್ಲ. ನೀವ್ ನೋಡಿ ಬೇಕಾದ್ರೆ. ಏನ್ ನೋಡೋದೋ ಏನೋ, ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ. ಎಲ್ಲದಕ್ಕೂ ನಾನೇ ಕಾರಣ ರತ್ನಮ್ಮ, ನಾನೇ. ಏನಮ್ಮ ಹೇಳ್ತಿದ್ದೀರಾ ನೀವು? ನೀವೆಂಗಮ್ಮ ಕಾರಣ ಆಗ್ತೀರಾ? ಹೌದು ರತ್ನಮ್ಮ, ಹೌದು. ಮದ್ವೆ ಮನೆ ಅಲ್ವಾ, ಎಲ್ರಿಗೂ ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡಿರೋಣ ಅಂತ ನಾನೇ ಮಾತು ಶುರು ಮಾಡಿದ್ದು. ಅವ್ರ ಮನೆ ವೀರಣ್ಣನ್ ಮನೆಯಿಂದನೇ ನಾನು ಶುರು ಮಾಡಿದ್ದೆ. ಆಗ ಅಲ್ಲಿ ನಡೆದಿದ್ದ ಗಲಾಟೆನ ನೋಡಿ ಆದ್ರೂ ನಾನು ಸುಮ್ನೆ ಇರ್ಬೇಕಿತ್ತು. ಬಿಟ್ಟಾಕಿ ಸಾಧ್ನಮ್ಮ, ಈಗ ಅದನ್ನೆಲ್ಲ ಯಾಕೆ ಮಾತಾಡ್ತೀರಾ ನೀವು? ಹೇಗ್ ಬಿಟ್ಟಾಕ್ಲಿ ರತ್ನಮ್ಮ, ಆಗ್ತಾ ಇಲ್ಲ. ಮದ್ವೆ ಮನೆ ಅಂದ್ರೆ ತಮಾಷೆ ಇರ್ಬೇಕು. ಎರಡು ಕುಟುಂಬಗಳ ಮಧ್ಯೆ ಯಾವತ್ತಾದ್ರೂ ಒಂದಿನ ನಾವು ಕೂತ್ಕೊಂಡ್ ವಿಡಿಯೋ ನೋಡಿದಾಗ ಈ ನೆನಪುಗಳೆಲ್ಲ ಬರ್ಬೇಕು ಅಂತ ನಾನು ತಮಾಷೆಯಾಗೆ ಮಾತಾಡ್ದೆ ರತ್ನಮ್ಮ. ಆದ್ರೆ ಈಗ ನೋಡಿ ಎಂತ ನೆನಪು ಬರುತ್ತೆ ಅಂತ. ಸಿತ್ತು ಈ ಸ್ಥಿತಿಗೆ ನಾನೇ ಕಾರಣ ಆದೆ ರತ್ನಮ್ಮ, ನಾನೇ ಕಾರಣ ಆದೆ. ರತ್ನಮ್ಮ, ಏನಮ್ಮ? ದೇವ್ರಿದಾನ ರತ್ನಮ್ಮ? ಅಯ್ಯೋ ಯಾಕಮ್ಮ, ಯಾಕೆ ಈ ತರ ಕೇಳ್ತಿದ್ದೀರಾ? ದೇವ್ರಿದ್ರೆ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ಬೇಕಲ್ವಾ ರತ್ನಮ್ಮ? ಕೊಡ್ತಾನೆ ಕಣಮ್ಮ, ಖಂಡಿತ ಕೊಡ್ತಾನೆ. ಎಲ್ರೂ ನೋಡು, ಆ ದೇವ್ರಿಗೆ ಗೊತ್ತಾಗಲ್ವಾ ಯಾರಿಗೆ ಯಾವಾಗ ಶಿಕ್ಷೆ ಕೊಡ್ಬೇಕು ಅಂತ? ಕೊಡ್ತಾನೆ, ನೋಡ್ತಾ ಇರಿ. ಹೌದು ರತ್ನಮ್ಮ, ಕೊಡ್ತಾನೆ, ಕೊಡ್ಬೇಕು. ಅವನು ನನ್ ಗಂಡನ್ ಕೊಲ್ಲೋಕ್ ನೋಡಿದ್ದಾನೆ. ಅವನು ಬದುಕಿರ್ಬಾರ್ದು. ಕಾರ್ಗೂ ಟ್ರೈನ್ಗೂ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬೇಕು. ಸಮಾಧಾನ ಮಾಡ್ಕೊಡಿ, ಸಮಾಧಾನ ಮಾಡ್ಕೊಡಿ. ನೋಡಮ್ಮ, ನನ್ ಮಾತು ಕೇಳಿ ನೀವು ಈಗ ಅಳೋದನ್ನ ನಿಲ್ಸಿ. ನೀವು ಅಳೋದನ್ನ 4 ಜನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಪಾಪ ಆ ಮಗು ಮೇಲೆ ತಪ್ಪು ತಿಳ್ಕೊಳಲ್ವಾ? ಅದೇ ನಮ್ಮ ಅರ್ಚನ ಮೇಲೆ. 1 ನಿಮಿಷ ಯೋಚನೆ ಮಾಡಿಮ್ಮ. ನಾನು ನೀವು ಅರ್ಚನಮ್ಮನ್ನ ನಮ್ಮನೆ ಕರ್ಕೊಂಡ್ಬರ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ವಿ, ಏನೆಲ್ಲ ಕನಸು ಕಂಡ್ವಿಮ್ಮ. ಹಿಂದೆ ಒಂದ್ಸಲ ಇದೇ ಮದ್ವೆ ಮಂಟಪದಲ್ಲಿ ನಮ್ಮ ಅಚ್ಚಮ್ಮನ್ ಮದ್ವೆ ಬೇರೆ ಯಾರ ಜೊತೆಲ್ಲ ಫಿಕ್ಸ್ ಆದಾಗ ಅದು ನಿಲ್ಸ್ಬೇಕು ಅಂತ ನಾನು ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ವಿ. ನಾವು ಕಾಫಿ ಕುಡಿಯೋಷ್ಟರಲ್ಲಿ ವೀರಣ್ಣವ್ರ ಅಕ್ಕ ಏನಾದ್ರು ಬಂದ್ಬಿಟ್ರೆ ಈ ಆಟಕ್ಕೊಂದ್ ಕಳೆ ಇರುತ್ತೆ. ಏನೇ ಇದು? ಕಾಫಿ ಕೇಳಿದ್ರೆ ಖಾಲಿ ಕಪ್ ಇಟ್ಬಿಟ್ಟು ಹೋಗಿದ್ದಾರೆ. ಯಾಕೆ ಮದ್ವೆ ಮನೆಯಲ್ಲಿ ಬೈತಾ ಇದ್ಯಾ? ನಾನ್ ಯಾರಾದ್ರೇನು, ನನ್ ಕಾಫಿ ಕೇಳಿದ್ರೆ ಕಾಫಿ ಕೊಡೋ ಯೋಗ್ಯತೆ ಇಲ್ಲ. ಇಲ್ಲಿ ಯಾರಿಗೂ ಉಪ್ಪಿಲ್ಲ, ನನಗ್ ಮಾತ್ರ ಉಪ್ಪು ಹಾಕಿದಿರಾ. ಉಪ್ಪ? ನೀನ್ ನಾಲ್ಗೆ ಕೆಟ್ಟೋಗೈತೆ, ನೀನ್ ನಾಲ್ಗೆ ಸರಿಗಿಲ್ಲ. ಮೊದಲು ನೀನ್ ನಾಲ್ಗೆ ಸರಿ ಮಾಡ್ಕೋ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಒಡವೆ ವಸ್ತು ಎಲ್ಲ ಜೋಪಾನವಾಗಿ ಇಟ್ಕೊಳ್ಳಿ. ಅವಾಗ್ಲೇ ನಂಗೆ ಡಿಕ್ಕಿ ಹೊಡ್ಕೊಂಡು ಇವಳೆ ಕಣ, ಇವಳೆ ಕಟ್ಟವಳೆ, ಇವಳೆ ಕಳ್ಳಿ. ಯಾರನ್ ಕಳ್ಳಿ ಅಂತಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡಮ್ಮ. ಎಲ್ಲದಕ್ಕೂ ಒಳ್ಳೆಗಳಿಗೆ ಕೂಡ್ ಬರ್ತಿದೆ ಕಣಮ್ಮ. ನೀವ್ ಅಳ್ತೀರಿ ತಾಯಿ. ನಿಮ್ಮಂತವ್ರ ಕಣ್ಣೀರ್ಗೆ ತುಂಬಾ ಬೆಲೆ ಜಾಸ್ತಿ. ಆದ್ರೆ ಈ ತರದೊಂದು ಕೆಟ್ಟದ್ ನಡೆದೋಯ್ತಲ್ಲ ರತ್ನಮ್ಮ. ಓ, ಮದ್ವೆ ಮಂಟಪ ಅಂದ್ರೆ ಕೆಲವು ಕಡೆ ಅಲ್ಲ ಕಣಮ್ಮ, ಕೆಟ್ಟದ್ ಮಾಡ್ಬೇಕು ಅಂತಾನೆ ಬರ್ತಾರೆ. ಅವ್ರ ಮನ್ಸಲ್ಲಿ ಕೆಟ್ಟದಿರುತ್ತೆ ಕಣಮ್ಮ. ಅದನ್ನ ಯೋಚನೆ ಮಾಡಿ ಮಾಡಿ
ಕೊನೆಗೆ ಕೆಟ್ಟದಾಗಿ ಸಾಯ್ತಾರೆ. ಅವ್ರನ್ನ